ಈಗೇನ ಕಲಿಯುಗದೊಳಗೆ ಜೋಡ್ನ ಇದ್ದವ್ರಿಗೆ ನೆಟ್ಟಗೆ ಮಕ್ಕಳಾಗೋಲ್ಲ ಇನ್ನು ಇಲ್ಲದವ್ರಿಗೆ ಹೆಂಗ ಆದ್ರತ್ತು ನನಗೆ ಸಂಶಯ ಕಾಡ್ಲತ್ತದ ಬಾಂದ ಮುಂದಿನ ಸಂದಿಗೆ ಬಿಡುಗಡೆ ಮಾಡು ಅದು ಜೋಕುಮಾರನ ಸುದ್ದಿ ಏನ ಈ ಕಣದಾಳ ಜೋಕುಮಾರ್ಗೆ ಹತ್ತಿಲ್ಲ ಹೆಂಗ ಅದರ ಸುದ್ದಿ ನಿನಗೆ ತಿಳಿದಿಲ್ಲ ನಾಯಿಗೆ ಅಡಿಗೆ ಮನಿ ತೋರಿಸೋದು ಬೇಡ ನಾಯಿ ಹೊರಗೆ ನಿಂತದ ಅಲ್ಲೇ ನಿಂದಿರ್ಲಿ ಅದು ಅದಕ್ಕೆ ಅಡಿಗೆ ಮನಿ ತೋರಿಸ್ತಂದ್ರ ಮಾತದ ಮುಂದೆ ಸಲಿಗೆ ನಾಯಿ ತೆಲಿಗೆ ಇರ್ತದ ನಂಗೆ ತೆಲಿಗೆ ಇರ್ಲಕ್ ಚಾಲು ಮಾಡ್ತದ ನಮಗ ಎಟ್ಟು ಗಾಯ ಆಗ್ಯದ ಅಟ್ಟ ಮಲ ಹಚ್ಚಬೇಕಾಗಿತ್ತು ತಮ್ಮ ಗಂಡ ದೊಡ್ಡ ಮಂದಿ ಕಮ್ಮಿ ಮಾಡೀನಿ ಅಪ್ಪ ದೊಡ್ಡ ಮಂದಿ ಕಮ್ಮಿ ಮಾಡೀನಿ ದೇವ್ರ ದೊಡ್ಡ ಮಂದಿ ಕಮ್ಮಿ ಮಾಡೀನಿ ಇವೆಲ್ಲ ಕಮ್ಮಿ ಮಾಡಿ ಕೊಟ್ಟಗೊತ್ ನಾ ಬಂದನು ಯಾಕಂದ್ರೆ ಇವ್ರೆಲ್ಲ ಸೀರೆ ಹುಟ್ಟಾರತ್ ನಾ ಸಿದ್ಧಾಂತ ಕೊಟ್ಟನೆ ಇವ್ರು ಸೀರೆ ಹುಟ್ಟಿಲ್ಲ ಅಂತ ನೀ ಸಿದ್ಧಾಂತ ಮಾಡು ಮುಂದಿನ ಸಂದಿಗೆ ಬಂದ ಮಸಿಬನಳ ವಿದ್ಯಾ ಸುಳ್ಳು ಹೇಳ್ತಾಡ್ರಿ ನಾವು ಸೀರೆ ಹುಟ್ಟಿಲ್ಲ ನಾವು ದೋತ್ರ ಹುಟ್ಟ ಲಡಾಯಿ ಮಾಡಿದೇವ್ ಅಂತ ಹೇಳು ಅದನ್ನ ನಂದು ಸುಳ್ಳು ಮಾಡಿ ನಿಂದ ಕರೆ ಮಾಡ್ಕೊ ಅಂದ್ರ ಕಣದಾಳ ಲಕ್ಷ್ಮಣ ಇರ್ಲಿಕ್ಕಂದ್ರ 3 ಸಲ ಮುಕ್ಳಿ ಎಳಿ ರೋಕ ಬಾಯಿ ಟೋಕ ಅದ್ರ ಸುದ್ದಿ ನಿನಗ ನಾ ಹೇಳ್ತಾನ ಏ ಅಪ್ಪ ಇದ್ರ ಇರ್ಬೇಕಪ್ಪ ಕೇಳೋ ಹೆಂಗ್ಯಾಂಗ ಹುಟ್ಟಿದ ಮಕ್ಕಳ ಸಂರಕ್ಷಣೆ ಮಾಡ್ತಿರಬೇಕು ಜಗದಾಗ ಅಂದ್ರ ಅಪ್ಪ ದೊಡ್ಡವಪ್ಪ ತಮ್ಮ ಭೂಮಿ ತಲೆ ಮ್ಯಾಗ ಏ ಅಪ್ಪ ದೊಡ್ಡವಂತ ನೀನು ನನಗ ಮಾತ್ರ ಹೇಳತಿ ಏ ಅಪ್ಪನ ಸಹಿತ ಕಮ್ಮಿ ಮಾಡಿ ಕೊಡವೆ ಏನ ಮ್ಯಾಗ ಇದು ಚಾದ ದನಗಿ ಎಬಸ್ಬೇಡ್ರಿ ಅಪ್ಪ ನಾವ ಹಾಡಾಗ ಎಲ್ಲರಿಗೆ ಬಾಳ ನಿದ್ದೆ ಬಂದ್ರ ಗುಟಕ ಚಾ ಕೊಡದ ಈಗ ಏ ಕಣ್ಣ ತೆರದ ಕುಂಡ್ರಿ ಅಪ್ಪ ಹೊತ್ತ ಹೊಂಡದ್ರಾಗ ಮೊದಲ ಹೆಣ್ಮಕ್ಳಿಗೆ ಚಾ ತಂದ ಕೊಡ್ರಿ ಎದರಾಗ ಚತ್ಯನ ತಗದ ಮಾಡಿ ನಿದ್ದೆ ಬಂದವ ಹೆಣ್ಣ ಮಕ್ಕಳಿಗ ಏ ಅಪ್ಪ ಬಾಳ ದೊಡ್ಡವಂತ ನನಗ ನೀನು ಹೇಳ ಏ ಚಂದ್ರಗುಪ್ತ ಅರಸ ಇದ್ದ ಕೇಳೋ ಆವಾಗ ಮನಿ ಒಳಗ ಹೆಣ್ತಿ ಇದ್ದಳ ತಮ್ಮ ಆಟೋ ಹೆಂಗ್ಯಾಂಗ ಚಂದ್ರಗುಪ್ತ ಅರಸನ ಹೆಣ್ತಿ 3 ತಿಂಗಳ ಗರ್ಭವತಿ ಏ 3 ತಿಂಗಳ ಗರ್ಭವತಿ ಇದ್ದಳ ಮನೆಯಾಗ ಹೆಣತಿ ಗರ್ಭ ಅನ್ನೋದ ತಿಳದ ಬತ್ತು ಚಂದ್ರಗುಪ್ತಾಗ 12 ವರ್ಷ ತಪ ಮಾಡ್ಲಕ್ ನಡೆದು ಕೇಳೋ ಆವಾಗ ಏ 12 ವರ್ಷ ತಪ ಮಾಡಿ ಬರ್ತನಂತ ಚಂದ್ರಗುಪ್ತ ಏ ತಪ ಮಾಡ್ಲಕ್ ಹೋಗಿ ಕೂತ ಅಡವಿಯ ಒಳಗ ಅವ ಬರುದ್ರೊಳಗ ಒಂದ ಬಗದ ಆಗಿತ್ತ ಮನೆಯಾಗ 12 ವರ್ಷ ತಪ ಮುಗಿಸಿ ಹೊಳ್ಳಿ ಮನೆಗೆ ಬರುದರೊಳಗ ಏ ಹೆಣ್ಣ ಮಗಳ ಜನ್ಮ ತಾಳಿಳ ಇವನ ಮನೆಯಾಗ ಮಗಳ 11 ವರ್ಷ ಪ್ರಾಯಕ ಬಂದ ಕುತ್ತಿಳಾವಾಗ ಇವ ತಪ ಮುಗಿಸಿ ಬಂದ ನಿತ್ತ ಬಾಗಿಲ ಹೊರಗ ಏ ಮುಂಜಾನೆ ಎದ್ದ ಸಣ್ಣ ಮಗಳ ಜಳಕ ಮಾಡ್ಬೇಕಂತ ತಿಳಿದು ಏನ್ ಮಾಡ್ತಾಳ್ರಿ ಏ ಜಳಕ ಮಾಡ್ಲ ಕುತ್ತಿಳಪ್ಪ ಬಚ್ಚಲವ ತನ್ನ ಕುಬಸ ತಗದ ಇಟ್ಟಿಳಾಕಿ ಗ್ವಾಡಿಯ ಮ್ಯಾಗ ತಪ ಮುಗಿಸಿ ಬಂದ ಇವನ ನೆದರ ಬಿತ್ತ ಕುಬಸಿನ ಮ್ಯಾಗ ಏ ಇಂಥ ಯೌವನ ಹುಡುಗಿ ಯಾರ ನಮ್ಮ ಮನೆಯಾಗ ಕಾಸ ಮಗಳ ಅನ್ನೋದ ತಿಳದ ಬರ್ಲಿಲ್ಲ ಸ್ವಂತ ಅಪ್ಪಾಗ 12 ವರ್ಷ
ವರ್ಷ ತಪ್ಪ ಮಾಡಿದವಂಗ ತಿಳಿಬೇಕಾಗಿತ್ತ ಅವಾಗ ಏ ಮಗಳ ಅನ್ನೋದ ತಿಳಿಯಲಿಲ್ಲ ಮಗಳ ಮಾರಿ ನೋಡಲಿಲ್ಲ ಏ ಮಗಳ ಮ್ಯಾಲ ಮನಸ್ಸ ಮಾಡಿ ಬಿಟ್ಟವಾಗ ಸ್ವತ ಮಗಳ ಎದ್ದ ಕೈಕಾಲ ಬಿದ್ದ ಹೇಳ್ಯಾಳ ಅಪ್ಪಾಗ ಅಪ್ಪ ನೀನು 12 ವರ್ಷ ತಪ್ಪಕ ಮಾತ್ರ ವಾದ ಗಳಿಗ್ಯಾಗ ಏನ್ ನಿನ್ನ ಮಗಳ ಜನ್ಮ ತಾಳೆ ನೀವು ನಿನ್ನ ಮನೆಯಾಗ ನನ್ನ ಮ್ಯಾಲ ಮನಸ್ಸ ಮಾಡಬೇಡಪ್ಪ ಅಂದಳು ಆವಾಗ ಎಷ್ಟ ಹೇಳಿದರ ಕರುಣೆ ಬರ್ಲಿಲ್ಲ ಚಂದ್ರಗುಪ್ತಾಗ ಏ ಮಗಳ ಎದ್ರ ನಾಳೆಗೆ ನೋಡಿ ನೀ ಎಂದ ಮಾತ್ರ ಬಿಡುವುದಿಲ್ಲ ಏ ಮಗಳ ಹಿಂಬಲ ಬೆನ್ನ ಹತ್ತಿ ಬಿಟ್ಟು ಮಗಳ ಗಾಬರಿಯಾಗಿ ಓಡ್ತಾಳಪ್ಪ ಅಡವಿಯ ಒಳಗ ಗಾಬರಿಯಾಗಿ ಸಣ್ಣ ಮಗಳ ಅಡವಿ ಒಳಗ ಓಡತಾ ಏ ಹಿಂಬಲ ಮಾತ್ರ ಬೆನ್ನ ಹತ್ತಿ ಬಿಟ್ಟಾನಾಕೀಗ ಮಗಳ ಸಿಂದಿ ಗಿಡ ಆಗಿ ನಿತ್ತಳ ಹೋಗಿ ಅಡವ್ಯಾಗ ಅಪ್ಪ ಓಡಿ ಹೋಗಿ ನೋಡ್ತಾನಪ್ಪ ಸಿಂದಿ ಗಿಡದಾಗ ಏ ನಮ್ಮಲ್ಲಿ ತಾಳ ಬಾರಸು ಹುಡುಗ ಹುಳ ಒಂದ ಹೊಕ್ಕತಿ ಲೈಟ್ ಹುಳ ಸೇರಿದ ಹೋತಮ್ಮ ಎಲ್ಲಿ ಹಂಗೆ ಹೊಕ್ಕೈತಿ ಹೇಳತ್ತೇನೆ ಮತ್ತ ಬರತ್ತು ಹಂಗೆ ಕಳೆದ್ರೆ ಜಾಡ್ಸು ಅದಕ್ಕೆ ತಮ್ಮ 12 ವರ್ಷ ತಪ್ಪ ಮಾಡಿದವಂಗ ಸಾಧು ಅಂತ ಯಾಕಂದರು ಸಾಧು ಅಂದ್ರ ಇದ್ರ ಅರ್ಥ ಏನು ಸಾ ಅಂದ್ರ ಆರ ಧೂ ಅಂದ್ರ ತೊಳಿಯ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಏನಾಗ್ತದ ಇವ 6 ಗುಣಗಳ ತೊಳೆದವ ಮಾತ್ರ ಜಗತ್ತಿನೊಳಗ ಸಾಧು ಆಗ್ತಾನ ತಮ್ಮ ಸಾಧು ಆಗ್ತಾನು ಇರ್ಲಿಕ್ಕಂದ್ರ ಏನಾಗ್ತಾನು ಸಾಧು ಆಗಂಗಿಲ್ಲ ಮತ್ ಚೋದು ಆಗ್ತಾನೋ ತಮ್ಮ ಅದಕ್ಕೆ ಹೇಳ್ಯಾರ ಏನ್ ಹೇಳ್ಯಾರು ಅಂಗ ಯಾವದನ್ನಲಿ ಲಿಂಗ ಯಾವದನ್ನಲಿ ಅಂಗ ಯಾವದನ್ನಲಿ ಲಿಂಗ ಯಾವದನ್ನಲಿ ನಿನಗ ಏನಂತ ನಾನು ಕರೆಯಲಿ ಅಂಗ ಯಾವದನ್ನಲಿ ಲಿಂಗ ಯಾವದನ್ನಲಿ ಸಾಧು ಯಾರಿಗನ್ನಲಿ ಸೋದು ಯಾರಿಗನ್ನಲಿ ಸಾಧು ಸೋದು ಎರಡು ನಡುವೆ ಹಿಸಡೆ ಯಾರಿಗನ್ನಲಿ ಎಲ್ಲಿ ಹೋಗ್ಯಾರಲ್ಲ ಅವ್ರಿಗೆ ಏನದೈತಿ ಈಗ ಏ ತಮ್ಮ 12 ವರ್ಷ ತಪ್ಪ ಮಾಡಿದ್ಯೋ ಮಗಳು ಅನ್ನೋದವ್ರು ಆಗ್ಲಿಲ್ಲ ಖಬರಿಗೇಡಿ ಏ ಅರು ಆಗ್ಬೇಕಲ್ಲ ಮಗಳ ಹೇಳ್ತಾಳ ಏಯಪ್ಪ ಏನತ್ತ 12 ವರ್ಷ ತಪ್ಪ ಮಾಡ್ಲಾಕ್ ಹೋಗಿದ್ದೀನಿ ನಮ್ಮ ಮನೆ ಒಳಗ ನಾ ಹೆಣ್ಣ ಮಗಳ ಜನ್ಮ ತಾಳಿ ನನ್ನ ಮೇಲೆ ಮನಸ್ಸು ಮಾಡಬೇಡ ತಂದೆ ಹೌದೌದ್ರಿ ಎಷ್ಟು ಹೇಳಿದ್ರು ಕರ್ನೆ ಬರ್ಲಿಲ್ಲ ಮಗಳ ಗಾಬರಿಯಾಗಿ ಅಡವಿ ಒಳಗ ಸಿಂದಿ ಗಿಡ ಆಗಿ ನಿತ್ತಳು ಏನ್ ಮಾಡ್ತಾನ ಮತ್ತ ಹೋಗಿ ನೋಡಿದ ಸಿಂದಿ ಗಿಡದಾಗ ಹಾ ಸಿಂದಿ ಗಿಡ ನಿಂತದ ಯಾ ಮಗಳ ಅಂದ ಸಿಂದಿ ಗಿಡಾರಿಯಾಗು ನಿಂದ ದುನಿಯಾರಿಯಾಗು ನೀ ನನ್ನ ಅನುಕೂಲಕ್ಕಾಗಬೇಕು ನಿನ್ನ ನಾ ಬಿಡಂಗಿಲ್ಲ ಅಂದ ಅವಾಗ ಏನ್ ಮಾಡ್ತಾನು ಒಟ್ಟ ಈಕಿನ ಬಿಡಬಾರ್ದು ಅಂತ ಹೇಳಿ ತಿಳ್ಕೊಂಡ ಒಂದು ವಿಚಾರ ಮಾಡಿದ ಏನ್ ಮಾಡ್ತಾನ ಈಳಿಗೆ ಅವ್ರ ಮನ್ಯಾಗ ಹೋಗಿ ಈಳಿಗಾಗಿ ಹುಟ್ಟಿ ಬರಬೇಕಂತ ವಿಚಾರ ಮಾಡಿದ ಅವಾಗ ಏನಾತ್ರಿ ಈಳಿಗೆ ಅವ್ರ ಮನ್ಯಾಗ ಹೋಗಿ ಈಳಿಗಾಗಿ ಹುಟ್ಟಿ ಬಂದ ಸಿಂದಿ ಗಿಡ ಗೀರಿ ಬಿಟ್ಟ ಸ್ವತಃ ಮಗಳ ಸಾಕ್ಷಾತ್ಯದ ಶ್ರಾಪ ಕೊಡ್ತಾಳೆ ಏ ಕಟುಕ ಏನತ್ತ ಅಲ್ಲೋ ಹೇಳಿ ನಿನಗ ಅಪ್ಪತ್ತು ಹೆಂಗ ಕರಿಬೇಕು ನನ್ನ ಬಾಯಿಲೆ ನಿನಗ ಸಿಂದಿ ಗಿಡ ಏನಿತ್ರು ಸಹಿತ ಈಳಿಗಾಗಿ ಹುಟ್ಟಿ ಬಂದ ನನ್ನ ಗೀರಿ ಹಾಳ ಮಾಡಿ ಅಂದ್ರ ಶ್ರೀಶೈಲದೊಳಗ ಪಾತಾಳ ಗಂಗ್ಯಾಗ 7 ಗಜ ಕರಿ ಕಲ್ಲಾಗಿ ಬೀಳತ್ತ ಶ್ರಾಪ ಕೊಟ್ಟಾಳು ಸದ್ದ ನೋಡ್ಲಾಕ್ ಸಿಗುತ್ತತಿ ಶ್ರೀಶೈಲದೊಳಗ ಸಿಗುತ್ತದ ಪಾತಾಳ ಗಂಗ್ಯಾಗ 7 ಗಜ ಕರಿ ಕಲ್ಲಾಗಿ ಬಿದ್ದ ನಿಮ್ಮ ಚಂದ್ರಗುಪ್ತ ಅರಸ ವಾದವ್ರೆಲ್ಲ ವಾದ್ದು ಬರ್ತಾರ ಖರೆ ಎಬಸ್ಕೊಂಡ ಯಾರು ತರುವಾರ ಭೂಮಿ ತೇಲಿ ಮ್ಯಾಗ ಇನ್ನ ಯಾರು ಎಬಿಸಿಲ್ಲ ನೀವ್ರೆ 3 ಮಂದಿ ಹೋಗ್ರಿ ಎಬಸ್ಕೊಂಡು ಬರ್ಲಾಕ ನೋಡುನು ಇವ್ರ ಎಲ್ಲದಕ್ಕೂ ಜಾಮೀನ್ ಆಗತೈತಿ ಅಂದ್ರ
ಇಂಥದಕ್ಕೆ ಜಾಮೀನ್ ಆಗಂಗಿಲ್ಲ. ಎಲ್ಲಿಲ್ಲ ಸುಳ್ಳು ಹೇಳೋ ದರೋಡೆ ಮಾಡೋ ಕೊಲೆ ಆಗ್ಲಿ ಪಟ್ನ ಜಾಮೀನ್ ಮ್ಯಾಗ ತರ್ತೈತಿ ಮನುಷ್ಯನ. ಹೌದೌದ್ರಿ. ಇಂಥ ಕೇಸಿಗೆ ಜಾಮೀನ್ ಇಲ್ಲ. ಎಲ್ಲಿಲ್ಲ ಮತ್ ಜಾಮೀನ್ ಆಗ್ಬೇಕಾದ್ರು ಹೆಂಗ ಹೆಂಗ ಹಿಂದ ಜಮೀನ್ ಇದ್ದವನ ಮುಂದೆ ಜಾಮೀನ್ ಆಗ್ಲಕ್ ಬರ್ತೈತಿ, ಜಮೀನ್ ಇಲ್ಲದವಂಗ ಜಾಮೀನ್ ಆಗ್ಲಕ್ ಬರಂಗಿಲ್ಲ. ಎಲ್ಲಿಲ್ಲ ಹಂಗ ನಿನ್ನ ಪಾಲಿಗೆ 1-2 ಎಕರೆ ನಾನು ಇರ್ಬೇಕನ. ಭೂಮಿ ತಾಯಿ ಬೇಕಲ್ಲ. ನಾ ಇದ್ನಿ ಅಂದ್ರ ನೋಡ ಎಲ್ಲಿ ಬೇಕಾದಲ್ಲಿ ನಡೀತು ನಿನ್ನ ಜೇಂಡ. ನಾ ಇರ್ಲಿಕ್ಕಂದ್ರ ಕೇಳಕ ತಮ್ಮ ನಾಟಕ ಬಂದದಿತ್ತು ನಿಂದ ಎಲ್ರಿ. ಹೌದೌದು. ನೀ ಅದ್ರಾಗ ದೊಡ್ಡದದಿ ಹುಡುಗ. ಎಲ್ಲಿ ದೊಡ್ಡವ ಮತ್ತ ಮೇಲಾಗಿ ಏನಾತು ಇದೆಲ್ಲ ಸುದ್ದಿ ಹಿಂಗಾತು. ಹಾ ನನಗೊಂದು ಮಾತು ಹೇಳೇನ್ರಿ. ಏನತ್ತ ಮಸೀಬ್ನಾಳ ಹುಡುಗಿ ಅಂದ್ರ ಹೆಂಗತ್ರಿ? ಹೆಂಗತ್ತ ಇದ್ರ ದಗದಿಲ್ಲತ್ರಿ ತಮ್ಮ ಮಸೀಬ್ನಾಳ ಹುಡುಗಿದು. ಹೇಳತ್ತಾನ ದೈವ ಹೆಂಗ ಹೆಪ್ಪ ಹಾಕಿದಂಗ ಗಪ್ಪ ಕೂತದ. ಮೊದಲು ಇದನ್ನ ವಿಚಾರ ಮಾಡೋ ಮಾತೈತಿ. ಹೌದೌದ್ರಿ. ಯಾಕಂದ್ರ ಯಾರ ಪುರಾಣಿಕ ಮಾತಾಡ್ತಾರೋ, ಯಾರು ಎಷ್ಟೆಷ್ಟು ಲೌಕಿಕ ಮಾತಾಡ್ತಾರೋ, ಯಾರು ನನಗೊಂದು ಮಾತು ಹೇಳೇನ್ರಿ. ಏನತ್ತ ಅವನ ದೊಡ್ಡ ಅವನತ್ರಿ, ನಾವು ಬಹಳ ಸಣ್ಣವ್ರದಿ ಇವತ್ತು. ಎಲ್ಲಿ ದೊಡ್ಡ ಯಾಕಂದ್ರ ಎಲ್ಲಾರ್ಗಿ ಜರಾನ ಕಣ್ಣು ಜೋಲಿ ಹೊಡ್ಲಾಕೈತಿ. ಒಂದ್ ಸುಮ್ಮ ಒಳಗ್ ಒಂದ್ ಜರ ಚುಟಿಗೆ ಮನರಂಜನೆ ಕೊಡ್ಬೇಕಾಗ್ಯದ. ಕೊಡ್ರಲ್ಲ ತಮ್ಮ ಇವನಂತವ ಬಂದ ದಗದ ಮಾಡಿದ್ದ. ಏನ್ ಮಾಡಿದ್ದ? ಇದೇನು ಪುರಾಣಿಕ ಅಲ್ರಿ. ಸುಮ್ಮ ನೀವ್ ಯಾಕೋ ಬಾಳ ಆ ಕಡೆ ತೂಡ್ಸ್ಲತ್ತೀರಿ, ಯಾಕೋ ನಗವರಾಗಿದ್ರಿ ಅನಾಟ್ಲಿ ಜರ ಹೇಳ್ಬೇಕಾಗ್ಯದ ನಿಮಗ. ನಮ್ಮ ರೈತ ಸಂಘರಿ ಕಾಕಾರೆ ಒಟ್ಟ ನಗಿ ಬರುವತ್ ಯಾಕೆ ಸಿಟ್ಟಾಗಿ ನನ್ನ ಮೇಲೆ. ಅದಕ್ಕ ಇವ್ರಿಗೆಲ್ಲ ನಗುವಂತದೊಂದು ಮಾತು ಹೇಳ್ಬೇಕಾಗ್ಯದ. ತಮ್ಮ ಲಕ್ಷ್ಮಣನಂತ ಒಬ್ಬ ಒಂದು ದಗದ ಮಾಡಿದ್ದ. ಏನ್ ಮಾಡಿದ್ದ? 10 ದನ ಸಾಕಿದ್ರಿ ಮನ್ಯಾಗ. ಏನಾತವಾಗ ಮಜಾ ಏಟತಿ ಕೇಳ್ರಿ ಮಾತಿನೊಳಗ. 10 ದನ ಸಾಕಿದ್ದ. 10 ದನ ಸಾಕಿದ್ದ. ದಿನನಿತ್ಯ ದನಗಳು ಬಿಟ್ಟುಕೊಂಡು ಅಡವ್ಯಾಗ ಹೋಗ್ತಿದ್ದ. ಏನಾತು? ಒಂದ್ ದಿವ್ಸ ದನ ಬಿಡ್ಲಾಕ ತಡ ಆಗಿತ್ತು. ಏನ್ ಮಾಡ್ತಾರ? ಮನ್ಯಾಗ ಹೆಣ್ತಿ ನನ್ನಂತಕಿ ಬೆರಿಕೆ ಬಾಳಿದಳು. ಏನತ್ತಾರ ಹೆಣ್ತಿ? ದವಳ ಅವನ ನೆರಿ ಹೊರೆಯವ್ರೆಲ್ಲ ದನಗಳು ಬಿಟ್ಟಾರು. ಹೊತ್ತು ಬಂದದ ಬಾರ ಆಗ್ಲಕ್ಕ ನೀ ಏನೋ ದನವಾಲ ಬಿಡು, ದನಗಳು ಬಿಡುವಲ್ಲಿ ಯಾಕ ಅಂದಳಕಿ. ಯಾಕ ಅಂದಾಗ ಅವಾಗ ಏನ್ ಮಾಡ್ತಾನು? ಹೌದಾ ಭಾರ ಆಗೈತಿ ಆತಳ ದನಗಳು ಬಿಡುತ್ತ ನಂದ. ಬರಬರ ಎದ್ದ ಝಳಕ ಮಾಡಿದ ಪಟ್ನ ಒಂದ ದೋತ್ರ ಸುತ್ತಕೊಂಡ ಮ್ಯಾಲ ಒಂದ ಮುಂಡ ಹಾಕೊಂಡ ದನಗಳು ಬಿಟ್ಟುಕೊಂಡ ಅಡಿವ್ಯಾಗ ನಡದ. ಏನಾತ ಅವಾಗ? ಅಡಿವ್ಯಾಗ ನಡದ. ಹಾಂಗ ಬಾರ ಒಂದ್ ಆಗಿತ್ತು ತಮ್ಮ. ಅಡಿವ್ಯಾಗ ಹೋಗುಡ್ದ ದನಗಳ ಒಳಗ ಆಕಳು ಒಂದು ತುಂಬಿ ಐಲಾಕಾಗಿತ್ರಿ. ತುಂಬಿ ಐಲಾಕಾಗಿತ್ತ ಆಕಳ? ಬಾರ ಒಂದಾಗಿತ್ತು ಆಕಳು ಐತ ಅಡಿವ್ಯಾಗ. ಏನೈತದ ಆಕಳ? ಹೋರಿಕರನ ಐತದು. ಹೋರಿಕರನ ಐತು. ಹೋರಿಕರನ ಐತು. ಲಕ್ಷ್ಮಣಗ ಬಾಳ ಹೌಸಾತು. ಮನಗಂಡ ಹೌಸಾದ ಹೋರಿನ ಹುಟ್ಟೈತೆ ಅಂತ ಹೇಳಿ 50,000ಕ್ಕೆ ಮಾಲಕ್ಕಾಗಿ ನನ್ನ ಮನ್ಯಾಗ ಹೋರಿ ಹುಟ್ಟೈತಿ ಅಂದ. ಆಹಾ ಹೋರಿ ಹುಟ್ಟೈತಿ ಅಂದ. ಏನ್ ಮಾಡ್ತಾನ? ಆಯ್ತು ಮತ್ತಿನ ಹತ್ತುಟ್ಲೆ ದನಗಳು ಹೊಡ್ಕೊಂಡ ಬರ್ಬೇಕಲ್ಲ ಮನಿಗೆ. ಹೌದೌದ್ರಿ. ಹತ್ತುಟ್ಲೆ ಹೊಡ್ಕೊಂಡ ಬರ್ಬೇಕಂತ ಹೇಳಿ ದನಗಳು ಹೊಡ್ಕೊಂಡ ಬರ್ಲಾಕತ್ತ. ಹೋರಿಕರನು ಅದ್ರೊಳಗ ಹೊಡಿಲಕತ್ತ. ಏನಾತ ಅವಾಗ? ನಡಿಲಕ್ಕ ಬರ್ಲಿಲ್ರಿ ಹೋರಿಕರಿಗೆ. ಇದು ಜರಾನ ಹೆಜ್ಜೆ ಹಿಡುದು ಮತ್ತ ಮಡಚ್ಕೊಂಡು ಬೀಳುದು ಮಾಡ್ಲಕೈತು. ಹೌದೌದ್ರಿ. ನೀವು ಲಕ್ಷ್ಮಣ ಅಂದ. ಏನತ್ತ ಲಕ್ಷ್ಮಣ? ಇದು ಹಿಂಗ ಎಳುದು ಬೀಳುದು ಮಾಡ್ಲಕತ್ಯದ. ಇನ್ನು ಇದರ ಸಂಗಾಟ ಆದ್ರ ರಾತ್ರಿ ಸರ್ವತಿ ಹೋಗ್ಬೇಕಾತತಿ ಮನಿಗೆ. ಇದನ್ನ ಒಟ್ಟ ನಡಸುದು ಬೇಡ ಅಂದಿವ. ಏನ್ ಮಾಡ್ತಾನ? ಇದನ್ನ ನಡಸುಗೋತ್ ಒಯ್ದು ಬೇಡ, ಇದನ್ನ ನಾನ ಹೊತ್ತುಕೊಂಡ್ರ ಆತ ತಂದಿವ. ಅವಾಗ ಏನ್ ಮಾಡ್ತಾನು? ಹೊತ್ತುಕೊಂಡ್ರ ಆತತ್ ಹೇಳಿ ಹೋರಿಕರ ತಗೊಂಡ ತನ್ನ ಬಗಲಾಗಿ ಹಿಡ್ಕೊಂಡ. ಬಾಗಲಾಗಿ ಹಿಡದ. ಬಾಗಲಾಗಿ ಹಿಡ್ಕೊಂಡ ಹೋರಿಕರ ತಗೊಂಡ ನಡದ ತಮ್ಮ. ಏನಾತು? ಹೋರಿಕರ ಚಾವಾಟ ನಾಬಾಲಿಕ ಅಂದ ಹುಟ್ಟಿತ. 3 ತಾಸು ಹುಟ್ಟಿತ ಹೋರಿಕರ ಹುಟ್ಟಿ. ಹೌದೌದ್ರಿ. ಆ ಹೋರಿಕರ ಸುಮ್ಮ ಕುಂಡ್ರಲಿಲ್ರಿ ಬಗಲಾಗ. ವಾದ್ಯಾಡ್ಲಕ್ಕ ಚಾಲೋ ಮಾಡಿತು. ವಾದ್ಯಾಡ್ಲಕ್ಕೈತು. ವಾದ್ಯಾಡಿ ಆ ಹೋರಿಕರ ವಾದ್ಯಾಡು ಬಡತಕ್ಕ ಕಣದಾಳ ಲಕ್ಷ್ಮಣನ ದೋತ್ರ ಕಳದ ಅಡಿವ್ಯಾಗ ಬಿದ್ದಿತ್ತು. ಖಬರ ಇಲ್ಲ. ಹೋರಿದನಿಗ ಇದ್ದಲ್ಲ ಇವ. ಹೋರಿದನಿಗ್ಯಾಗ ಆ ದೋತ್ರ ಕಳದ ಬಿದ್ರೆ ಬೀಳುವತ್ಯ ಕರೆ ಮುಂಜಾನೆ ಅವಸರ್ಲೆ ಝಳಕ ಮಾಡಿ ದೋತ್ರ ಉಟ್ಕೊಳಗ ಒಂದ್ ತಗದಾಗಿತ್ತು. ಏನಾಗಿತ್ತು? ದನ ಬಿಡು ಅವಸರ್ನ್ಯಾಗ ದೋತ್ರ ಒಂದ ಹುಟ್ಟಿದ ಒಳಗ ಚೊಣ್ಣಿ ಹಾಕುದ ಮರ್ತಿದ್ದಿವ. ಒಳಗ ಚಾಟಿನ ಹಾಕಿದ್ದಿಲ್ಲ. ಆತ ದನಗಳು ಹೊಡ್ಕೊಂಡ ಬಂದ. ಹೋರಿಕರೇ ಬಗಲಾಗಿತ್ತು. ಮ್ಯಾಲ್ರಿ ಒಂದ ಮುಂಡ, ಬಗಲಾಗ್ರಿ ಹೋರಿಕರ, ತೆಳಗ್ರಿ ಸಾಂಬಾರ. ಸಾಂಬಾರ ಮತ್ತ ಹೆಂಗ ಕಟ್ಟಿ ಕೂತದಲ್ಲ ನಮ್ಮ ದೈ ಮೇಲೆ ಹಿಂಗ ಹೆಂಗ ಕಾಡ ಕೇಳಾಕೂತತ್. ಹಿಂಗ ಹೊತ್ತು ಮುಣಿಗೆ ಮತ್ತ ಸ್ವಾಭಾವಿಕ ಎಲ್ಲಾರು ಸ್ಟ್ಯಾಂಡ್ ಮ್ಯಾಗ ಕುಂಡ್ರುದು. ಏನತ್ತಾರಿ? ಈ ಒಂದು ನಟ್ಟು ನಡು ಊರಾಗ ಮನಿ ಇತ್ತು. ದನಗಳು ಹೊಡ್ಕೊಂಡು ಬಸ್ ಸ್ಟ್ಯಾಂಡ್ ಮ್ಯಾಗಿಂದ ಹಾದು ಬರುದಿತ್ತು ಇವನು ಪಾಳಿ. ಏನಾತವಾಗ? ಅವ್ರಂದ್ರು ದೈವದವ್ರು. ಏನತ್ತಾರು? ಇದು ಮಾನ್ಯ ನಮ್ಮ ತೊದಲ್ವಾಗಿ ಊರಾಗ ಚಂದಂಗೆ ಹಾಡಿಕೆ ಮಾಡಿ ಹೋಗೈತಿ. ಮೈ ತುಂಬ ಅರಿಬಿ ಹಾಕೊಂಡು ಅಯ್ಯಿಂದ್ಯಾನ ಬ್ಯಾರೇನ ಆಗೈತ್ಲಿ ಅಂದ್ರ ಅವ್ರು. ಮ್ಯಾಲ್ರಿ ಮುಂಡ ಐತಿ, ಬಗಲಾಗ್ರಿ ಹೋರಿ ಐತಿ, ತೆಳಗ್ರಿ ಶಿವಾಯನಮ ಆಗೈತಿ. ಶಿವಾಯನಮ ಆಗ್ಯಾನ. ಅವ್ರು ಸುಮ್ಮ ಕುಂಡ್ರಿಲ್ಲ. ಅವ್ರೊಂದು ಮಾತಂದ್ರು. ಏನತ್ತಾರು? ಲಕ್ಷ್ಮಣ. ಅವ್ರ ಮೊದಲು ತೆಳಗಿನ ಹಿಡ್ಕೊಂಡು ಮ್ಯಾಗಿನ ತಕ್ಕ ನೋಡ್ರು. ಲಕ್ಷ್ಮಣ ಇದು ಹಿಂಗ್ಯಾಕೋ? ಅವಾಗೇನ್ ಹೇಳ್ತಾ ನೀವ? ಇದು ನಾನು ಹೋರಿರಿ. ಆತ ಅದ ಹಂಗ ಮುಂದೆ ಬಂದ. ಮತ್ತ 4 ಮಂದಿ ಹಿರಿಯರ ಗಂಟು ಬಿದ್ರು. ಏನತ್ತಾರ ಮಾತ?
ಅವ್ರಂದ್ರು ಏ ತಮ್ಮ ಹಾ ಹಾ ಯಾಕೋ ಹಿಂಗ್ಯಾಕಾಗೈತಿ ಇದು ಅವತಾರ ಅವಾಗ ಏನ್ ಹೇಳ್ತಾ ನೀವು ಲಕ್ಷ್ಮಣ ಮಾತ ಇದು ಹಿಂಗ್ಯಾಕೋ ತಮ್ಮ ಅಂತ ಅವ್ರು ಕೇಳ್ತಿದ್ರ ಇವೇನ್ ಹೇಳ್ತಾನ ಇದು ನನ್ನ ಹೋರಿನ ಐತ್ರ ಇವ್ ಹೇಳ್ಕೊತ ಬರ್ತಿದ್ದ ಇವ್ ಬಗಲನ್ ಹೋರಿ ಅಟ್ಟ ನೋಡ್ಯಾನ್ರಿ ಈ ಕಡೆ ಹೋರಿ ನೋಡಿಲ್ಲ ಇವ ತಾಳಿಗಿನ ಹೋರಿನ ಲಕ್ಷ ಇಲ್ಲ ಅವಂದ ಈ ಹೋರಿ ಬಿಟ್ಟಾನ್ರಿ ಈ ಕಡೆ ಹಂಗ ಹಾ ಏನಾತ್ರಿ ಆತ ಹಂಗ ಮನೆಗೆ ಮನ್ಯಾಗ ಬಂದ ಬಳಕ ಹೆಣ್ತಿದ್ ಒಂದು ಪದ್ಧತಿ ಇತ್ತು ಏನಿತ್ತು ಪದ್ಧತಿ ಹ್ಯಾಂತಿದ ಗಂಡ ಬಂದ ಬಳಕ ಗಂಡಗ ಒಂದು ಚೆರಿಗೆ ನೀರು ತುಂಬಿ ಕೊಡು ಪದ್ಧತಿ ಇತ್ತು ಮನ್ಯಾಗ ಹೌದೌದ್ರಿ ಇದು ಅಡಿವ್ಯಾಗಿಂದ ಬಂದತಿ ಗಂಡ ತಿಳ್ಕೊಂಡು ಒಂದು ಚೆರಿಗೆ ನೀರು ತಗೊಂಡು ಹೆಣ್ತಿ ಬರ್ತಿದ್ದಲ್ಲ ಹೊಸ್ತಲತ್ಯಾಕ ಏನಾತು ಹೊರಸಲತ್ಯಾಕ ಬರ್ತಿದ್ಳು ಇದನ್ನ ತೆಳಗಿನ ಇಳ್ಕೊಂಡು ಮ್ಯಾಗಿನ ತಕ ನೋಡಿಳಕಿ ಹೋ ನೋಡಿ ಏನತ್ತಾಳ ಆಕೆ ಅಂದ್ಳು ಅಯ್ಯ ರೀ ಇದಿಂದ ಹಿಂಗ್ಯಾಕ್ರಿ ಅವಾಗೇನ್ ಹೇಳ್ತಾ ನೀವು ಮಾತ ಏ ಇಂದ ಹುಟ್ಟೈತಿ ನೋಡ ನಾನು ಹೋರಿ ಅಟ್ಟು ನೀಟ್ ಐತೈತಿದಿವ ಆಕೆ ಅಂದಳು ಹಾ ಏನತ್ತಾಳು ಮುತ್ಯ ನೋಡಲಿ ಹೌದ ಜಾಡ್ಸತ್ತಾನು ಜಾಡ್ಸ ಮುತ್ಯಾಗ ಹೋರಿ ಮೇಲೆ ಎಷ್ಟು ಜೀವ ಅದ ನೋಡು ಇರ್ಲಿ ತಮ್ಮ ಹಾ ಹಾ ಅವಾಗ ಇವ್ ಏನದ ಏನತ್ತಾನು ಈ ಆಕೆ ಅಂದಳು ಅವಾಗ ಆ ಮಾತಿಗೆ ಏನತ್ತಾಳ್ರಿ ಏ ನನ್ನ ಹಾಟ್ ಕುಡ್ದದ್ದ ಹೋ ಯಾಕ ನಿನ್ನ ಬಗಲಾನ ಹೋರಿಗೆ ಹೋದ ಬೆಂಕಿ ಹಚ್ಚು ಹಾ ಹಾ ಇದನ್ನ ನೋಡ ಈ ಕೆಳಗಿನದು ನಿನ್ನ ಬಡ್ಡ್ಯಾಗಿನ ಹೋರಿ ಅವಾಗ ಏನತ್ತಾನು ಹೆಡ್ ಮಾಸ್ಟ್ರ ಲಕ್ಷ್ಮಣಂದ ಹೋರಿ ಹಂಗ ತಂಬ ಹಾ ಹಾ ನಿನ್ನ ಕಬರಿಲ್ಲ ನಿನ್ನಾಗಲಾಗ ಕತ್ತಿ ಬಿದ್ದದು ಮಂದಿಯಾಗಲ್ಲ ನೋಣ ಏನ್ ತೆಗಿತಿ ನೀನು ಅವಾಗ ಏನತ್ತ ನೀವು ಲಕ್ಷ್ಮಣ ನೀವು ಲಕ್ಷ್ಮಣ ಅಂದ ಏನತ್ತಾನು ಏ ಪಾಟ್ನ ಒಂದ ಪಡಿಕೆತ ಸುತ್ತಗೊತ್ತ ಈಗ ಯಾರು ನೋಡಿಲ್ಲ ಅಂದಿವ ಆ ಕಡೆ ಅಲ್ಲ ಡಂಗ್ರ ಹೊಡೆದ್ ಬಂದಾನ ಕಡೆ ಎಲ್ಲ ಹೋಗಿ ಹಂಗ ತಮ್ಮ ಹಾ ಹಾ ಮತ್ತಿದ ಇದನ್ನ ಪುರಾಣಿಕೂ ಜೋಡಿಸಬಹುದು ನಾನು ಹೆಂಗ ಒಂದಾನೊಂದು ಟೈಮ್ದೊಳಗ ನಿನ್ನ ಪರಮಾತ್ಮ ಮೈ ಮ್ಯಾಗ ಒಂದು ಬಟ್ ಅರಿವಿಲ್ದ ಓಡಾಡ್ಲಕ್ ಹತ್ತಿದ ದೇವಲೋಕದಾಗ ಏನಾತ ಅವಾಗ ಒಬ್ಬ ಋಷಿ ಏನ್ ಮಾಡ್ದ ತನ್ನ ಕಮಂಡಲದೊಳಗಿಂದ ನೀರು ತಗೊಂಡ ಹೊಡೆದ ಏನಾತ ನಿನ್ನ ಪರಮಾತ್ಮನ ಲಿಂಗ ಕಳಿಸಿ ಬಿದ್ದದ ಕಳಿಸಿ ಬಿದ್ದದ ಅದ ಮುಂದ 12 ಜ್ಯೋತಿರ್ಲಿಂಗ ಆಗ್ಬೇಕಾತು ಹೌದ್ರಿ ಹೊಳ್ಳಿ ಲಿಂಗ ಯಾವಾಗ ಜೋಡಿಸ್ಕೊಂಡಾನಂದ್ರ ಹೇಳಿ ಏನ ಬಂದ ಮುಂದಿನ ಸಂದಿಗೆ ಹೇಳ್ತಾನ ಲಿಂಗ ಕಬರಿ ನಿಮ್ಮ ಮತ್ತ ಗಣಪತಿಗೆ ಜೋಕುಮಾರ್ಗ ಮಾರ್ಯಾಕಾಗಿಲ್ಲತ್ತ ನಾ ಕೇಳತ್ತನ ಇವೇನ್ ಹೇಳ್ತಾನು ಆಕಿ ಧ್ಯಾನ ಆದಿಶಕ್ತಿ ಏನ್ ಮಾಡಿಳತ್ರಿ ಏನ್ ಮಾಡತ್ತ ಪಾರ್ವತಿ ಆಕಿ ಎಲ್ಲಾ ಮಾಡಿಳತ್ರಿ ಜೋಡ್ನಾ ಮಾಡೋದ ಮರ್ತಿಳತ್ರಿ ಅವಂಗ ಆ ಜೋಡ್ನ ಇವ್ರು ಡೋಗಿ ನೋಡ್ಲಕ್ ಹೋಗಿದ್ರನ ವರಹ ಅವತಾರ ತಾಳ್ಯಾನಲ್ಲ ಬಹುಶಃ ನೋಡಿರ್ಬೇಕವ ಏ ತಮ್ಮ ಜೋಡ್ನಾನ ಇದ್ದಿದ್ದಿಲ್ಲ ಗಣಪತಿಗೆ ಅಂತ ನನಗೆ ಹೇಳ್ತಿ ಮತ್ ಜೋಡ್ನಾ ಇಲ್ಲದವಂಗ ಮಕ್ಕಳು ಹೆಂಗ ಅದು ಇಬ್ರು ಹ್ಯಾಂಡ್ರ ಹೆಂಗ ನಿತ್ರ ಇದು ಸಂಶಯ ಕಾಡ್ಲಕ್ ಹತ್ತದ ನನಗ ಮತ್ ಇಬ್ರು ಹ್ಯಾಂಡ್ರ ಹೆಂಗ ನಿತ್ರ ಅವಂಗ ಶುಭ ಲಾಭ ಇಬ್ರು ಮಕ್ಕಳದಾರು ರಿದ್ದಿ ಸಿದ್ದಿ ಇಬ್ರು ಹ್ಯಾಂಡ್ರದಾರು ಮತ್ ಜೋಡ್ನಾ ಇಲ್ಲದವಂಗ ಇವ್ರಿಬ್ರು ಹ್ಯಾಂಡ್ರ ಅವನು ಸಂಗಾಟ ಕೂಡಿ ಸಂಸಾರ ಮಾಡ್ಲತ್ಯಾರ ಹೆಂಗ ಶುಭ ಲಾಭ ಇಬ್ರು ಮಕ್ಕಳು ಹುಟ್ಟ್ಯಾರ ಹೆಂಗ ಹುಟ್ಟಿದು ಈಗೇನ ಕಲಿಯುಗದೊಳಗೆ ಜೋಡ್ನಾ ಇದ್ದವ್ರಿಗೆ ನೆಟ್ಟಗ ಮಕ್ಕಳಾಗೋರು ಇನ್ನು ಇಲ್ಲದವ್ಗೆ ಹೆಂಗ ಆದ್ರತ್ತ ನನಗೆ ಸಂಶಯ ಕಾಡ್ಲತ್ತದ ಬಾಂದ ಮುಂದಿನ ಸಂದಿಗೆ ಬಿಡುಗಡೆ ಮಾಡು ಅದು ಜೋಕುಮಾರ್ನ ಸುದ್ದಿ ಏನ ಈ ಕಣದಾಳ ಜೋಕುಮಾರ್ಗೆ ಹತ್ತಿಲ್ಲ ಹೆಂಗ ಅದರ ಸುದ್ದಿ ನಿನಗ ತಿಳಿದಿಲ್ಲ ನಾಯಿಗೆ ಅಡಿಗೆ ಮನಿ ತೋರಿಸೋದು ಬೇಡ ನಾಯಿ ಹೊರಗೆ ನಿಂತದ ಅಲ್ಲೇ ನಿಂದಿರ್ಲಿ ಅದು ಅದಕ್ಕೆ ಅಡಿಗೆ ಮನಿ ತೋರಿಸ್ತಂದ್ರ ಮಾತದ ಮುಂದೆ ಸಲಿಗೆ ನಾಯಿ ತೆಲಿಗೆ ಇರ್ತದ ನಂಗೆ ತೆಲಿಗೆ ಇರ್ಲಕ್ ಚಾಲು ಮಾಡ್ತದ ನಮಗ ಎಟ್ಟು ಗಾಯ ಆಗ್ಯದ ಅಟ್ಟ ಮಲ ಹಚ್ಚಬೇಕಾಗಿತ್ತು ತಮ್ಮ ಗಂಡ ದೊಡ್ಡ ಮಂದಿ ಕಮ್ಮಿ ಮಾಡೇನಿ ಅಪ್ಪ ದೊಡ್ಡ ಮಂದಿ ಕಮ್ಮಿ ಮಾಡೇನಿ ದೇವ್ರ ದೊಡ್ಡ ಮಂದಿ ಕಮ್ಮಿ ಮಾಡೇನಿ ಇವೆಲ್ಲ ಕಮ್ಮಿ ಮಾಡಿ ಕೊಟ್ಟಗೊತ್ ನಾ ಬಂದನು ಯಾಕಂದ್ರೆ ಇವ್ರೆಲ್ಲ ಸೀರೆ ಉಟ್ಟಾರತ್ ನಾ ಸಿದ್ಧಾಂತ ಕೊಟ್ಟನೆ ಇವ್ರು ಸೀರೆ ಉಟ್ಟಿಲ್ಲ ಅಂತ ನೀ ಸಿದ್ಧಾಂತ ಮಾಡು ಮುಂದಿನ ಸಂದಿಗೆ ಬಂದ ಮಸಿಬನಳ ವಿದ್ಯಾ ಸುಳ್ಳು ಹೇಳ್ತಾಡ್ರಿ ನಾವು ಸೀರೆ ಉಟ್ಟಿಲ್ಲ ನಾವು ದೋತ್ರ ಉಟ್ಟ ಲಡಾಯಿ ಮಾಡಿದೇವ್ ಅಂತ ಹೇಳು ಅದನ್ನ ನಂದು ಸುಳ್ಳು ಮಾಡಿ ನಿಂದ ಕರೆ ಮಾಡ್ಕೊ ಅಂದ್ರ ಕಣದಾಳ ಲಕ್ಷ್ಮಣ ಇರ್ಲಿಕ್ಕಂದ್ರ 3 ಸಲ ಮುಕಳಿ ಎಳಿ ರೋಕ ಬಾಯಿ ಟೋಕ ಅದ್ರ ಸುದ್ದಿ ನಿನಗ ನಾ ಹೇಳ್ತಾನ